ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರ್ತಕ್ಕಂಥ ಮೊದಲನೆಯ ಪಾಠ ಸಾ ಸಿ ರವರು ರಚಿಸಿರುವಂತಹ ಪ್ರಜಾನಿಷ್ಠೆ ಅನ್ನುವಂತಹ ಒಂದು ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಈ ಪಾಠವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸಾ ಸಿ ಅವರ ಪರಿಚಯವನ್ನು ನೋಡಿಕೊಂಡು, ಪದಗಳ ಅರ್ಥವನ್ನು ನೋಡಿಕೊಂಡು ಪಾಠವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಗದ್ಯ ಭಾಗ 1, ಪ್ರಜಾನಿಷ್ಠೆ. ಲೇಖಕರು ಸಾ ಸಿ ಮರೊಳೆಯ. ಇವರ ಕವಿಪರಿಚಯವನ್ನು ನೋಡಿಕೊಂಡು ಆಮೇಲೆ ಪ್ರವೇಶ ಭಾಗದಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ಬನ್ನಿ, ಕವಿಪರಿಚಯವನ್ನು ಅಭ್ಯಾಸವನ್ನು ಮಾಡೋಣ. ಕೃತಿಕಾರರ ಪರಿಚಯ. ಸಾ ಸಿ ಮರೊಳೆಯ. ಶ್ರೀ ಸಾಸಲು ಶಿವರುದ್ರಯ್ಯ ಮರೊಳೆಯ ಇವರು 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ನೋಡಿ, ಸಾ ಸಿ ಮರೊಳೆಯರವರ ಪೂರ್ಣ ಹೆಸರೇನು? ಶ್ರೀ ಸಾಸಲು ಶಿವರುದ್ರಯ್ಯ ಮರೊಳೆಯ ಅಂತೇಳಿ ಇವರ ಪೂರ್ಣ ಹೆಸರು ಮಕ್ಕಳೇ. 1931ರೊಳಗೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗ್ರಾಮ ಸಾಸಲು ಅನ್ನುವಂತಹ ಒಂದು ಗ್ರಾಮದಲ್ಲಿ ಇವರು ಜನಿಸ್ತಾರ. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ನೋಡಿ, ಇವರ ತಂದೆ ಹೆಸರೇನು? ಸಾ ಸಿ ಮರೊಳೆಯರವರ ತಂದೆ ಹೆಸರು ಶಿವರುದ್ರಯ್ಯ ಅಂಥೇಳಿ, ತಾಯಿ ಹೆಸರು ಸಿದ್ದಮ್ಮ. ಇವರು 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಪದವಿಯನ್ನು ಮತ್ತು 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದರು. ನೋಡಿ, ಮರೊಳೆಯರವರು ಯಾವಪ್ಪ ಅಂದ್ರೆ 1956ರೊಳಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇವರು MA ಪದವಿಯನ್ನು ಪಡ್ಕೊಳ್ತಾರೆ. ಯಾವ ವಿಷಯದಲ್ಲಿ ಅಂತಂದ್ರೆ ಕನ್ನಡ ವಿಷಯದಲ್ಲಿ ಇವರು ಪರಿಣಿತಿಯನ್ನು ಹೊಂದಿರ್ತಾರೆ. ಅದಾದಮೇಲೆ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಒಂದು ಮಹಾಪ್ರಬಂಧವನ್ನು ಬರೀತಾರೆ. ಆ ಮಹಾಪ್ರಬಂಧಕ್ಕೆ ಇವರು PhD ಪದವಿಯನ್ನು ಪಡೆದುಕೊಳ್ತಾರೆ. ಆ ಮಹಾಪ್ರಬಂಧದ ಹೆಸರು ಏನಪ್ಪ ಅಂದರೆ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ. 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ನೋಡಿ, ಮರೊಳೆಯರವರು ಏನಪ್ಪ ಅಂದ್ರೆ ಲೇಖಕರಾಗಿರ್ತಕ್ಕಂತಹ ಇವರು 1995ರಿಂದ ಹಿಡಿದು 1998ರವರೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷದ ಸ್ಥಾನವನ್ನು ಇವರು ವಹಿಸ್ಕೊಳ್ತಾರೆ. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ನೋಡಿ, ಇವರು ಅದಷ್ಟೇ ಅಲ್ಲದೆ ಕೂಡ ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿ ಕೂಡ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ, ನಮಗೆ ನೀಡಿದ್ದಾರೆ. ಇನ್ನು ಇವರ ಕೃತಿಗಳು ನೋಡ್ಬೇಕಪ್ಪ ಅಂತಂದ್ರೆ ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ, ಇವರ ಕೃತಿಗಳ ಬಗ್ಗೆ ನಾವು ಗಮನ ಹರಿಸಿದಾಗ ಮಕ್ಕಳೇ, ಇವರ ಕೃತಿಗಳ ಹೆಸರು ಯಾವಪ್ಪ? ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು ಅಂಥೇಳಿ, ನಾಟ್ಯಮಯೂರಿ ಮತ್ತು ವಿಜಯ ವಾತಾಪಿ. ಹೀಗೆ ಸೇರಿದಂತೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇವರು 90ಕ್ಕೂ ಹೆಚ್ಚಿನ ಕೃತಿಗಳನ್ನು ಏನು ಮಾಡಿದ್ದಾರೆ? ಕೊಡುಗೆಯಾಗಿ ನೀಡಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ಇವರ ಬರೆದಿರ್ತಕ್ಕಂತಹ ಕೃತಿಗಳನ್ನು ಹಾಗೂ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇವರು ನೀಡುವಂಥ ಕೊಡುಗೆಗಳನ್ನು ಮನಗಣಂತಹ ನಮ್ಮ ಸರ್ಕಾರ ಇವರಿಗೆ ಯಾವ್ಯಾವ ಪ್ರಶಸ್ತಿ ಕೊಟ್ಟಿದೆಯಪ್ಪ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಇವರಿಗೆ ಗೌರವವನ್ನು ತಂದುಕೊಡಲಾಗಿದೆ. ದಿನಾಂಕ 5/2/2016ರಂದು ವಿಧಿವಶರಾದರು. ನೋಡಿ, ನಮ್ಮನ್ನೆಲ್ಲ ಬಿಟ್ಟು ಯಾವಾಗ ಅಗಲಿದ್ರಪ್ಪ ಅಂದ್ರೆ 2016ರಲ್ಲಿ ಇವರು 5 ಮತ್ತು 2ರಿಂದ ಇವರು ನಮ್ಮನ್ನು ಏನು ಮಾಡಿದರು? ಬಿಟ್ಟು ಅಗಲಿದರು. ಪ್ರಕೃತ ಪ್ರಜಾನಿಷ್ಠೆ ಗದ್ಯ ಪಾಠವನ್ನು ಸಾ ಸಿ ಮರೊಳೆಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಪುಟದ ಸಂಖ್ಯೆ 68ರಿಂದ 79ರವರೆಗೆ ಆಯ್ದು ನಿಗದಿಪಡಿಸಿ. ನೋಡಿ, ಇವರ ಪ್ರಸ್ತುತ ಏನು ಇದೆ ಪ್ರಜಾನಿಷ್ಠೆ ಅನ್ನುವಂತಹ ಇದೇನು ಗದ್ಯ ಭಾಗ ಇದೆಯಲ್ಲ, ಈ ಪಾಠವನ್ನು ಇವರೇ ರಚಿಸಿರ್ತಕ್ಕಂತಹ ಕೃತಿ ಯಾವುದು? ನಾಟ್ಯ ಮಯೂರಿ ಎನ್ನುವಂತಹ ಒಂದು ಕೃತಿಯಿಂದ. ಅದರಲ್ಲಿ ಪುಟದ ಸಂಖ್ಯೆ ಕೊಟ್ಟಿದ್ದಾರೆ, ಎಲ್ಲಿಂದ ಎಲ್ಲಿವರೆಗೆ ಅಂತೇಳಿ 68ರಿಂದ ಹಿಡಿದು 79ರವರೆಗೆ ಅಲ್ಲಿ ಇರ್ತಕ್ಕಂತಹ ಈ ಪ್ರಜಾನಿಷ್ಠೆ ಅನ್ನುವಂಥ ಒಂದು ಗದ್ಯ ಪಾಠವನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ.
ಇನ್ನು ಆಶಯ ಭಾಗದಲ್ಲಿ ಏನಿದೆ ಅಂತೇಳಿ ನಾವು ನೋಡೋಣ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ನೋಡಿ, ಹೊಯ್ಸಳರ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಏನು ಕರಿತೀವಲ್ವ, ಇದರಲ್ಲಿ ಬರ್ತಕ್ಕಂತಹ ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯಾದಂತಹ ದೊರೆ ಯಾರಪ್ಪ ಅಂತಂದ್ರೆ ವಿಷ್ಣುವರ್ಧನ. ಈತ ಯಾವುದೋ ಒಂದು ಕೆಲಸದ ನಿಮಿತ್ತ ಏನು ಮಾಡಿರ್ತಾನೆ, ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಇಡೀ ಸಾಮ್ರಾಜ್ಯದ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಆತನ ರಾಣಿ ಮಹಾರಾಣಿ ಶಾಂತಲಾದೇವಿಗೆ ಹೇಳಿ ಹೋಗಿರ್ತಾನೆ. ಆಗ ಶಾಂತಲಾದೇವಿ ಏನು ಮಾಡ್ತಾಳೆ ಅನ್ನೋದನ್ನು ನೋಡಿ. ಆತನ ಮಹಾರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ನೋಡಿ, ಈಕೆ ಪ್ರಜಾಪ್ರೇಮಿಯಾಗಿರ್ತಕ್ಕಂಥ ಶಾಂತಲಾದೇವಿ ಏನು ಮಾಡ್ತಾವೆ, ತನ್ನ ದೊರೆ ಹೊಯ್ಸಳ ದೊರೆಯಾಗಿರ್ತಕ್ಕಂತಹ ವಿಷ್ಣುವರ್ಧನ ಹೊರಗಡೆ ಯಾವುದೋ ಒಂದು ಕೆಲಸ ನಿಮಿತ್ತ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಅವಾಗ ಇವಳು ಏನು ಮಾಡ್ತಾಳೆ, ಮಾರುವೇಷವನ್ನು ಹಾಕ್ಕೊಂಡು ಪ್ರಜೆಗಳು ಯಾವ ರೀತಿಯದ ರಾಜ ಮತ್ತು ಪ್ರಜೆಗಳ ನಡುವೆ ಇರ್ತಕ್ಕಂತಹ ಬಾಂಧವ್ಯ ಹೇಗಿದೆ ಅವ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತೇಳಿ ಅಂತ ಮಾರುವೇಷದಲ್ಲಿ ಹೋಗ್ತಾಳೆ, ರಾಜ್ಯ ಸಂಚಾರವನ್ನು ಮಾಡಲಿಕ್ಕೆ ಹೋಗ್ತಾಳೆ. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು. ನೋಡಿ, ಆವಾಗ ಇವಳೇನು ಪ್ರಜೆಗಳನ್ನ ಪರೀಕ್ಷೆ ಮಾಡಬೇಕು, ಅವ್ರು ನೋಡಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಇವಳೇನು ಹೋಗಿರ್ತಾಳಲ್ಲ, ಅವಾಗ ಹೋದಂಥ ಸಂದರ್ಭದಲ್ಲಿ ಪ್ರಜೆಗಳಲ್ಲಿರ್ತಕ್ಕಂತಹ ಪ್ರಾಮಾಣಿಕತೆಯನ್ನು ಕಂಡು ಇವಳು ಬೆರಗಾಗ್ತಾಳೆ. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ನೋಡಿ, ಭೂಮಿಯಲ್ಲಿ ದೊರಕಿದಂತಹ ಏನು ಸಂಪತ್ತಿರತ್ತಲ್ಲ ಅದು ಪ್ರಜೆಗಳಿಂದನೇ ಸಿಕ್ಕಿದ್ದು, ಪ್ರಜೆಗಳಿಗಾಗಿಯೇ ಸೇರಬೇಕು ಅನ್ನುವಂತಹ ಉದ್ದೇಶದಿಂದ ಅವಳೇನು ಮಾಡ್ತಾರೆ, ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನೇ ಬಳಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಲಾಗ್ತೈತೆ. ಅದು ಯಾವ ತೀರ್ಮಾನ, ಆ ಪ್ರಜೆಗಳಿರ್ತಕ್ಕಂತಹ ಪ್ರಾಮಾಣಿಕತೆ ಏನು, ಅಲ್ಲಿ ಅವಳು ಮಾರುವೇಷದಲ್ಲಿ ಹೋದಂಥ ಸಂದರ್ಭದಲ್ಲಿ ಪ್ರಜೆಗಳಲ್ಲಿ ಕಂಡಂತಹ ಪ್ರಾಮಾಣಿಕತೆ ಅಂಥದ್ದಾದರೂ ಏನು ಅನ್ನುವಂಥದ್ದೇ ಈ ಪ್ರಸ್ತುತ ಗದ್ಯ ಭಾಗ. ಪದಗಳ ಅರ್ಥ: ಕಿಸುರು ಅಂದರೆ ಕೆಂಪು ಬಣ್ಣ, ಕೊಪ್ಪರಿಗೆ ಅಂದರೆ ಅಗಲವಾದ ಬಾಯಿಯುಳ್ಳ ಲೋಹದ ಪಾತ್ರೆ. ಕೊಪ್ಪರಿಗೆ ಅಂತ ಕರಿತೀವಲ್ವ ನಾವು ಹಳ್ಳಿಗಳಲ್ಲೆಲ್ಲ ಕೊಪ್ಪರಿಗೆ, ಈಗ ಮೊದಲಿನ ಕಾಲದಲ್ಲಿ ಗಾನವನ್ನು ಮಾಡಲಿಕ್ಕೆ ಕೊಪ್ಪರಿಗೆಯನ್ನು ಬಳಸ್ತಾ ಇದ್ರು. ಹೀಗಾಗಿ ಅಗಲವಾದ ಬಾಯಿ ಉಳ್ಳಂತಹ ಒಂದು ಲೋಹದ ಪಾತ್ರೆ. ಗೌಂಡ ಅಂದ್ರೆ ಗ್ರಾಮದ ಮುಖ್ಯಸ್ಥ. ಚೈತ್ರ ಯಾತ್ರೆ ಅಂದರೆ ವಿಜಯದ ಯಾತ್ರೆ. ದೈವದವರು ಅಂದರೆ ಊರಿನ ಹಿರಿಯರು, ಕುಲದ ಹಿರಿಯರು. ಪಿತ್ರಾರ್ಜಿತ ಅಂದರೆ ತಂದೆಯ ಆಸ್ತಿ, ವಂಶದ ಪೂರ್ವಿಕರು ಆರ್ಜಿಸಿದ ಸಂಪತ್ತು. ಪೂರ್ವಿಕರು ಅಂದರೆ ವಂಶದ ಹಿಂದಿನ ವ್ಯಕ್ತಿ, ಪೂರ್ವಜರು ಅಂತ ಕರಿತೀವಿ. ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು. ಮುಂಡಾಸು ಅಂದ್ರೆ ರುಮಾಲು ಅಥವಾ ತಲೆಯುಡುಗೆ. ಮಕ್ಕಳೇ, ನಾವೀಗೇನು ಮಾಡಿದ್ವಿಪ್ಪ ಅಂತಂದ್ರೆ ಪದಗಳ ಅರ್ಥವನ್ನು, ಆಶಯ ಭಾಗವನ್ನು, ಕವಿಪರಿಚಯವನ್ನು ನೋಡ್ಕೊಂಡ್ವಿ. ಗದ್ಯ ಭಾಗವನ್ನು ಪ್ರಾರಂಭ ಮಾಡೋಣ ಬನ್ನಿ. ಗದ್ಯ ಭಾಗ 1, ಪ್ರಜಾನಿಷ್ಠೆ, ಸಾಸಿ ಮರೊಳೆಯ. ಪ್ರವೇಶ ಭಾಗದಲ್ಲಿ ಏನಿದೆ ಅಂತ ನೋಡಿ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯು ಕೂಡ ಒಂದು. ನೋಡಿ, ನಮ್ಮ ಈ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಗಳಲ್ಲಿ ಇದು ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ಪಡೆದುಕೊಂಡೈತಿ. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ನೋಡಿ, ಈ ಕಾದಂಬರಿಗಳು ಕೇವಲ ಮನೋರಂಜನೆ ಸಾಧನೆಗಳಲ್ಲ, ನಮ್ಮ ಬದುಕಿನುದ್ದಕ್ಕೂ ಯಾವ ರೀತಿಯಾಗಿ ಮನುಷ್ಯ ಇದ್ದ, ಆತನ ಜೀವನ ಚರಿತ್ರೆ ಏನು, ಆತ ಹೇಗೆ ಬದುಕಿದ, ಹೇಗೆ ಇದ್ದ, ಆತ ಮಾಡಿರ್ತಕ್ಕಂಥ ಸಾಧನೆ ಏನು, ಪ್ರತಿಯೊಂದನ್ನು ಕೂಡ ನಮ್ಮ ಬದುಕಿನ ಎಲ್ಲ ವಿಷಯವನ್ನು ಹೇಳ್ತಕ್ಕಂತಹ ಒಂದು ಸುಂದರ ಕಾವ್ಯ ಅಂತಲೇ ಹೇಳ್ಬೋದು. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ನೋಡಿ, ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಸಾಹಿತ್ಯ ಪ್ರಕಾರ ಅಂತ ಹೇಳ್ಬೋದು. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೇದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನೋಡಬಹುದು. ನೋಡಿ, ಕಾದಂಬರಿಗಳಲ್ಲಿ ನಾವು ಹಲವಾರು ಬಗೆಯ ವಿಧಗಳನ್ನು ನಾವು ನೋಡ್ಬೋದು. ಅವುಗಳಲ್ಲಿ ಪ್ರಮುಖವಾದವು ಯಾವ್ಯಾವಪ್ಪ ಅಂದರೆ ಕೌಟುಂಬಿಕವಾಗಿದ್ದು, ಸಾಮಾಜಿಕವಾಗಿರ್ತಕ್ಕಂಥವು, ಐತಿಹಾಸಿಕವಾಗಿರ್ತಕ್ಕಂಥವು, ಪೌರಾಣಿಕ ಆಗಿರ್ಬೋದು, ವೈಚಾರಿಕ ಆಗಿರ್ಬೋದು, ಪತ್ತೇದಾರಿ ಕಾದಂಬರಿಗಳಾಗಿರ್ಬೋದು. ಹೀಗೆ ಹಲವಾರು ಬಗೆಯ ಕಾದಂಬರಿಗಳನ್ನ ನಾವು ನೋಡ್ತೀವಿ. ಬಿ ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ್ ಕಾರಂತ್, ಅನಕೃ, ತರಾಸು, ಬಸವರಾಜ್ ಕಟ್ಟಿಮನಿ, ನಿರಂಜನ್, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ್, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ್ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ. ನೋಡಿ, ಕಾದಂಬರಿಗಳು ಅಂತ ನಮಗೆ ಏನಾರಲ್ಲ ನಾವು ಅಂದ ತಕ್ಷಣ ನಮ್ಗೆ ಬರ್ತಕ್ಕಂತಹ ಹಲವಾರು ಹೆಸರುಗಳಲ್ಲಿ ಇವರು ಕೂಡ ಅತ್ಯಂತ ಪ್ರಮುಖವಾದವರು. ಯಾರ್ಯಾರಪ್ಪ? ವೆಂಕಟಾಚಾರ್ಯರಾಗಿರ್ಬೋದು, ಗುಲ್ವಾಡಿ ವೆಂಕಟರಾಯರಾಗಿರ್ಬೋದು, ಕುವೆಂಪುರವರು, ಶಿವರಾಮ್ ಕಾರಂತರವರು, ಎಸ್.ಎಲ್. ಭೈರಪ್ಪರವರು,
ಬಸವರಾಜ್ ಕಟ್ಟಿಮನಿಯವರು, ಎಂ ಕೆ ಇಂದಿರಾ ಆಗಿರ್ಬೋದು, ಗೀತಾ ನಾಗಭೂಷಣ್, ಹೀಗೆ ಸೇರಿದಂಥ ಹಲವಾರು ಜನರ ಕಾದಂಬರಿಕಾರ ನಾವು ನೋಡ್ತೀವಿ. ಡಾಕ್ಟರ್ ಸ.ಸಿ. ಮರೊಳೆಯ ಅವರು ನಾಟ್ಯಮಯೂರಿ ಕಿರು ಕಾದಂಬರಿಯನ್ನು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನು ಕುರಿತು ಬರೆದಿರುವುದಾಗಿದೆ. ಈ ನಾಟ್ಯಮಯೂರಿ ಅನ್ನುವಂತಹ ಏನು ಈ ಕಿರು ಕಾದಂಬರಿಯನ್ನು ರಚನೆ ಮಾಡಿದಾರಲ್ವ ಮರೊಳೆಯರವರು, ಅವರು ರಚನೆ ಮಾಡಿದಂಥ ಈ ಕಿರು ಕಾದಂಬರಿಯಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂತಹ ವಿಷಯ ವಸ್ತು ಯಾವುದು? ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ಯಾರು? ವಿಷ್ಣುವರ್ಧನ. ಈ ವಿಷ್ಣುವರ್ಧನನ ರಾಣಿ ಶಾಂತಲೆ ಇವರಿಬ್ಬರನ್ನು ಕುರಿತು ಬರೆದಿರುವಂತಹ ಒಂದು ಪ್ರಮುಖವಾದಂತಹ ಕಾದಂಬರಿ. ಅದರಲ್ಲಿನ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನು ಪ್ರಜೆಗಳು ಸ್ವಾರ್ಥರಹಿತವಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜ್ಯಭಕ್ತಿ ತೋರುವುದನ್ನು ಈ ಪಾಠದಲ್ಲಿ ಕಾಣಬಹುದಾಗಿದೆ. ನೋಡಿ, ಆ ಪ್ರಜೆಗಳಲ್ಲಿ ಏನು ಇವಳು ಸ್ವಾಮಿ ನಿಷ್ಠೆಯನ್ನು ಇಟ್ಟಿರ್ತಾಳಲ್ವಾ ಅಂತಂದರೆ, ಪ್ರಜೆಗಳು ಮತ್ತು ರಾಜರ ನಡುವೆ ಇರ್ತಕ್ಕಂತಹ ಸಂಬಂಧ, ಇವಳೇನು ಮಾರುವೇಷದಲ್ಲಿ ಹೋದಂತಹ ಸಂದರ್ಭದಲ್ಲಿ ಪ್ರಜೆಗಳು ಯಾವ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನಾಗಿರ್ಬೋದು, ತನ್ನ ರಾಜ್ಯನನ್ನಾಗಿರ್ಬೋದು, ಅಥವಾ ತನ್ನ ದೊರೆಯನ್ನಾಗಿರ್ಬೋದು, ಅವರಿಬ್ಬರ ಮಧ್ಯೆ ಬಾಂಧವ್ಯ ಯಾವ ರೀತಿಯಾಗಿದೆ, ಆಮೇಲೆ ಪ್ರಜೆಯ ನಿಷ್ಠೆ ಅನ್ನುವಂಥದ್ದು ಹೇಗೆ, ಪ್ರಜೆಗಳು ಸ್ವಾರ್ಥರಹಿತವಾಗಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವರಲ್ಲಿರ್ತಕ್ಕಂತಹ ಭಕ್ತಿ ಭಾವವನ್ನು ಕಂಡು ಇವಳು ಏನು ಮಾಡ್ತಾಳೆ, ಬೆರಗಾಗಿ ಬಿಡ್ತಾಳ, ಆಶ್ಚರ್ಯವನ್ನು ಪಟ್ಕೊಳ್ತಾಳ. ಅದು ಯಾವ ರೀತಿಯಾಗಿ ಆಶ್ಚರ್ಯ, ಅವರಲ್ಲಿ ಅದು ಯಾವ ರೀತಿಯಾಗಿ ಶಾಂತಲೆ ಏನು ಕಂಡ್ಲು, ಪ್ರಜಾನಿಷ್ಠೆಯನ್ನು ಕಂಡ್ಲು ಅನ್ನುವಂಥದ್ದೇ ಪ್ರಸ್ತುತ ಪಾಠ. ಯಾರೆಲ್ಲ ಪುಸ್ತಕವನ್ನು ತೆರೆದಿಟ್ಟುಕೊಂಡಿಲ್ಲೋ ಅವರೆಲ್ಲ ಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ, ಪಾಠವನ್ನು ಪ್ರಾರಂಭ ಮಾಡೋಣ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಪಡೆಯಬೇಕೆಂದು ಶತ್ರು ರಾಜರುಗಳ ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜ ಪ್ರತಿನಿಧಿಯಾಗಿ ನೇಮಿಸಿದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಸಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಾಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಮಕ್ಕಳೇ, ನೀವು ಈಗಾಗಲೇ ಇತಿಹಾಸದಲ್ಲಿ ಓದೇ ಇರ್ತೀರ ಹೊಯ್ಸಳ ಸಾಮ್ರಾಜ್ಯ ಅಂದ್ರೇನು, ಅದು ಹೇಗೆ ಸ್ಥಾಪನೆ ಆಯಿತು, ಹೊಯ್ಸಳ ಸಾಮ್ರಾಜ್ಯದ ಅಭಿವೃದ್ಧಿ ಕಾರಣರಾದವರು ಯಾರು, ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ದೊರೆ ಯಾರು, ಹೀಗೆ ಹಲವಾರು ವಿಷಯಗಳನ್ನು ಇತಿಹಾಸವನ್ನು ಓದಬೇಕಾದ್ರೆ ನೀವೆಲ್ಲರೂ ತಿಳ್ಕೊಂಡಿರ್ತೀರ. ಸಳ ಎನ್ನುವಂಥ ಒಬ್ಬ ವ್ಯಕ್ತಿಯಿಂದ, ಒಬ್ಬ ಮೂಲಪುರುಷನಿಂದ ಏನಾಯಿತು, ಹೊಯ್ಸಳ ಸಾಮ್ರಾಜ್ಯ ಬೆಳಕಿಗೆ ಬಂತು. ಹೌದಾ? ಬನ್ನಿ, ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯಾದಂತಹ ಮತ್ತು ಪ್ರಮುಖವಾದಂತಹ ದೊರೆ ವಿಷ್ಣುವರ್ಧನ. ಈತನ ಸಾಮ್ರಾಜ್ಯದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ನೋಡೋಣ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ನೋಡಿ, ಹೊಯ್ಸಳ ಸಾಮ್ರಾಜ್ಯದ ತುಂಬ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಒಂದು ನಮ್ಮ ಸಾಮ್ರಾಜ್ಯ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಪ್ರಮುಖವಾದಂಥ ಸ್ಥಾನಮಾನವನ್ನು ಪಡೆದುಕೊಂಡಿದ್ದೆ. ಈ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡಂತಹ ಪರರಾಜರು ಅಂದರೆ ಬೇರೆ ಬೇರೆ ರಾಜರುಗಳ ಕಣ್ಣುಗಳು ಏನದು ಕಿಸುರಾದವು. ಕಿಸುರು ಅಂದರೆ ಕೆಂಪು ಬಣ್ಣ. ಅಂದರೆ ಅವರೆಲ್ಲರೂ ಏನು ಮಾಡಿದ್ರು, ಹೊಯ್ಸಳ ಸಾಮ್ರಾಜ್ಯ ಪ್ರಗತಿಯನ್ನು ಹೊಂದುತ್ತಿರುವುದನ್ನು ಕಂಡಂತಹ ಅವರೇನು ರಾಜರುಗಳು, ಬೇರೆ ಬೇರೆ ದೇಶದ ಅಥವಾ ಬೇರೆ ಬೇರೆ ರಾಜ್ಯದ ರಾಜರುಗಳು ಅವ್ರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟನ್ನು ಮಾಡಿಕೊಂಡ್ರು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳು ಅನೇಕರು ಹವಣಿಸುತ್ತಿದ್ದರು. ನೋಡಿ, ಪ್ರತಿದಿನ ಹೀಗೆ ಹೊಯ್ಸಳ ಸಾಮ್ರಾಜ್ಯ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿರುವುದನ್ನು ಕಂಡು, ಪ್ರವರ್ಧಮಾನ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಿರುವುದನ್ನು ಕಂಡಂತಹ ಅಲ್ಲಿ ಏನು ಮಾಡಿದ್ರು, ಹಲವಾರು ಶತ್ರು ರಾಜರುಗಳು ಹವಣಿಸ್ತಾ ಇದ್ರು, ಹೊಂಚನ್ನು ಹಾಕ್ತಾ ಇದ್ರು. ಹೇಗಾದರೂ ಮಾಡಿ ವಿಷ್ಣುವರ್ಧನನ್ನು ಸೋಲಿಸಲೇಬೇಕು, ಹೊಯ್ಸಳ ಸಾಮ್ರಾಜ್ಯವನ್ನು ಅಧೋಗತಿ ಮಾಡಲೇಬೇಕು, ಅವನತಿ ಅಂತ ಮಾಡಲೇಬೇಕು, ಅವರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಾವು ಕಪ್ಪ ಕಾಣಿಕೆಯನ್ನು ಪಡೆದುಕೊಳ್ಳಲೇಬೇಕು ಅಂತವ್ರು ಏನು ಮಾಡ್ತಿದ್ರು, ಹೊಂಚನ್ನು ಹಾಕ್ತಾ ಇದ್ರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ನೋಡಿ, ಬೇರೆ ರಾಜರುಗಳು ಏನು ಮಾಡಿಬಿಟ್ಟಿದ್ರಪ್ಪ ಅಂದ್ರೆ, ಹೊಯ್ಸಳ ಸಾಮ್ರಾಜ್ಯವನ್ನು ಹೇಗಾದರೂ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಳ್ಳಲೇಬೇಕಂತ ಹೊಂಚನ್ನು ಹಾಕ್ತಿರುವಂಥ ಸಂದರ್ಭದಲ್ಲಿ ಅವರೆಲ್ಲರಲ್ಲಿ ಅತ್ಯಂತ ಪ್ರಮುಖವಾಗಿರೋನು ಯಾರು, ಚೋಳ ದೇಶದ ಅಥವಾ ಚೋಳಮಂಡಲ ಕುಲೋತ್ತುಂಗ ಚೋಳ.
ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ನೋಡಿ, ಈ ಚೋಳ ದೇಶದಲ್ಲಿರ್ತಕ್ಕಂತಹ ಈ ಚೋಳ ಮಂಡಲದ ಏನು ಕುಲೋತ್ತುಂಗ ಚೋಳ ಇದ್ದಲ್ಲ, ಈತನ ಕೈಯಲ್ಲಿ ಅಂದರೆ ಈತನ ವಶದಲ್ಲಿ ಯಾರಿತ್ತು, ತಲಕಾಡಿನ ಗಂಗರ ರಾಜಧಾನಿ ಆಗಿರ್ತಕ್ಕಂತಹ ತಲಕಾಡು ಅನ್ನುವಂಥದ್ದು. ಇವರು ತಲಕಾಡಿನ ಗಂಗರು ಅಂತ ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದವರು. ಹೀಗಾಗಿ ಗಂಗರ ರಾಜಧಾನಿ ತಲಕಾಡಾಗಿತ್ತು. ಈ ತಲಕಾಡು ಅನ್ನುವಂಥ ಒಂದು ಪ್ರದೇಶ ಏನಾಗಿತ್ತಪ್ಪ ಅಂತಂದ್ರೆ ಆತನ ವಶದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜ್ಯ ಪ್ರತಿನಿಧಿಯಾಗಿ ನೇಮಿಸಿದ್ದನು. ಈ ಕುಲೋತ್ತುಂಗ ಚೋಳ ಏನು ಮಾಡಿದಪ್ಪ ಅಂದ್ರೆ ತಲಕಾಡಿನ ಕಾಡು ಅನ್ನುವಂಥ ಒಂದು ಪ್ರದೇಶದಲ್ಲಿ ಆದಿಯಮ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ರಾಜ್ಯದ ಪ್ರತಿನಿಧಿಯಾಗಿ ಅಂದರೆ ಆತನ ಸಂಪೂರ್ಣ ಆಡಳಿತವನ್ನು ನೋಡ್ಕೊಳ್ಳಲಿಕ್ಕೆ ಆತನನ್ನು ನೇಮಿಸಿದ್ದ. ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಈತ ಎಂತಹ ವ್ಯಕ್ತಿ ಅಂತ ಅಂದ್ರೆ ಆಶಾವಾದಿಯಾಗಿದ್ದ. ತುಂಬ ಆಶಾವಾದಿಯಾಗಿರ್ತಕ್ಕಂಥ ಈತ ಇಡೀ ಭರತ ಭೂಮಿ ತನ್ನ ವಶದಲ್ಲಿರಬೇಕನ್ನುವಂಥ ಒಂದು ಭಾವನೆಯನ್ನು ಉಳ್ಳವನು. ಅಖಂಡ ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಸಾಚಿ. ನೋಡಿ, ಈ ಕುಲೋತ್ತುಂಗ ಚೋಳದನಲ್ಲ ಕೇವಲ ಆಶಾವಾದಿ ಅಷ್ಟೇ ಅಲ್ಲ, ಮತ್ತು ದುರಾಶಾ ಪಿಸಾಚಿಯಾಗಿದ್ದ. ಏನಪ್ಪ ಅಂದ್ರೆ ಇಡೀ ಅಖಂಡ ಭೂಮಂಡಲ ಏನು ಭರತ ಖಂಡದ ಇಡೀ ಒಡೆತನ ಏನೈತಲ್ಲ ಎಲ್ಲವೂ ಕೂಡ ನನ್ನ ಕೈಯಲ್ಲೇ ಇರಬೇಕು, ನಾನೇ ಅಖಂಡ ಭಾರತಕ್ಕೆ ರಾಜನಾಗಿರಬೇಕು ಅನ್ನುವಂಥ ಒಬ್ಬ ದುರಾಶಾ ಪಿಸಾಚಿಯಾಗಿರ್ತಕ್ಕಂಥ ಒಬ್ಬ ಅರಸನಾಗಿದ್ದ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಹೀಗೆ ಅದಷ್ಟೇ ಅಲ್ಲದೆ ಕೂಡ ಹೊಯ್ಸಳ ಸಾಮ್ರಾಜ್ಯ ಅವಾಗ ಅತ್ಯಂತ ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ಒಂದು ಸುಪ್ರಸಿದ್ಧ ಸಾಮ್ರಾಜ್ಯ ಆಗಿತ್ತು. ಅಂಥ ಸಂದರ್ಭದಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ಹೇಗಾದರೂ ಮಾಡಿ ತನ್ನ ವಶವನ್ನು ಮಾಡಿಕೊಳ್ಳಲೇಬೇಕಂತ ಈತ ಆಶೆಯನ್ನು ಪಟ್ಕೊಂಡಿದ್ದ. ಮೊದಲೇ ಹೇಳಿದಾಗೆ ತುಂಬ ಆಶಾವಾದಿ ಆಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ. ಹೀಗಾಗಿ ಅವ ಏನು ಮಾಡಿದ, ಆದಿಯಮನನ್ನು ಏನಲ್ಲಿ ರಾಜ್ಯ ಪ್ರತಿನಿಧಿಯಾಗಿ ತಲಕಾಡನ್ನು ನೋಡಿಕೊಳ್ಳೋಕ್ಕೆ ನೇಮಿಸಿದಲ್ಲ ಆದಿಯಮನನ್ನು, ಆತನಿಗೆ ಪ್ರಚೋದನೆಯನ್ನು ಮಾಡಿ ದ್ವಾರ ಸಮುದ್ರದ ಮೇಲೆ ಕಳಿಸಿದ. ಈ ದ್ವಾರ ಸಮುದ್ರದ ಹೊಯ್ಸಳರು ಅಂತ ನಾವು ಇತಿಹಾಸವನ್ನು ಓದಬೇಕಾದ ತಿಳ್ಕೊಂಡಿರ್ತೀವಿ. ದ್ವಾರ ಸಮುದ್ರ ಅನ್ನುವಂಥ ಪ್ರದೇಶವನ್ನು ಹೊಯ್ಸಳರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಅಲ್ಲಿ ಕಳಿಸ್ತಾನ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಈ ಆದಿಯಮ ಏನು ಮಾಡಿಪ್ಪ ಅಂದ್ರೆ ಮೊದಲು ಸಣ್ಣ ಪ್ರದೇಶಗಳಲ್ಲಿ ಮಾತ್ರ ದಾಳಿಯನ್ನು ಮಾಡಿಕೊಂಡು ಇರ್ತಿದ್ದವನು. ಒಂದು ಸಲ ಏನಾಯ್ತು ಅಂದ್ರೆ ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಆಗ ಇವೇನು ಮಾಡಿದ, ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಳ್ತಾನ. ಇದನ್ನು ಗುಪ್ತಾಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ನೋಡಿ, ಗುಪ್ತಾಚಾರರು ಅಂದರೆ ಗೂಢಾಚಾರರು. ಆ ಗೂಢಾಚಾರನ ನೇಮಿಸ್ತಾ ಇದ್ರು. ತನ್ನ ಸಾಮ್ರಾಜ್ಯ ವಿರುದ್ಧ ಯಾರೋ ಸಂಚಲನ ಹಾಕ್ತಾ ಇದ್ದಾರೋ ಅಥವಾ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಜನರು ಬೇರೆ ರಾಜರಿಗೆ ಅವರು ಕೊಟ್ಟಿರ್ತಕ್ಕಂಥ ಆಶೆ ಆಮಿಷಗಳಿಗೆ ಬಲಿಯಾಗಿ ತನ್ನ ಸಾಮ್ರಾಜ್ಯದ ಸೀಕ್ರೆಟನ್ನು ಅಥವಾ ಏನಾದರೂ ಗುಪ್ತ ಮಾಹಿತಿಯನ್ನು ಅವರು ಹೇಳ್ತಿದ್ದಾರೆ ಅನ್ನುವಂತಹ ಒಂದು ಉದ್ದೇಶದಿಂದ ಗೂಢಾಚಾರರನ್ನು ನೇಮಕವನ್ನು ಮಾಡ್ತಾಯಿದ್ರು. ಹೀಗಾಗಿ ಆ ಗುಪ್ತಾಚಾರರಿಂದ ಏನು ಮಾಡಿದ, ಹೊಯ್ಸಳೇಶ್ವರ ಅಂದರೆ ಇಲ್ಲಿ ಯಾರು ವಿಷ್ಣುವರ್ಧನ, ಆತನಿಗೆ ವಿಷಯ ಮುಟ್ಟಿದ ಮೇಲೆ ಆತ ಏನು ಮಾಡಿದ, ಸಕಲ ಸೇನಾ ಸಮೇತನಾಗಿ ತನ್ನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂದೇ ಬಿಟ್ಟಿತ್ತು. ನೋಡಿ ಮುಂದೇನಾಯ್ತು, ಯಾವ ರೀತಿಯ ಯುದ್ಧ ಆಯಿತು ಅನ್ನುವಂಥದ್ದು. ಶಕವರ್ಷ 1038 ದುರ್ಮುಖಿ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ಯ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡು ಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ನೋಡಿ ಮಕ್ಕಳೇ, ಈ ಯುದ್ಧ ಯಾವಾಗ ನಡೀತಪ್ಪ ಅಂತಂದ್ರೆ ಶಕವರ್ಷ 1038 ದುರ್ಮುಖಿ ನಾಮ ಸಂವತ್ಸರದ ಆಶ್ವಯುಜ ಅನ್ನುವಂಥ ಒಂದು ಶುದ್ಧ ದಶಮಿಯಿಂದ ಏನಾಯಿತು, ದ್ವಾರ ಸಮುದ್ರದ ಸೇನೆ ಎಲ್ಲಿ ಹೊರಟಿತು, ತಲಕಾಡಿನ ಕಡೆಗೆ ಜೈತ್ಯ ಯಾತ್ರೆ ಹೊರಟಿತು. ಜೈತ್ಯ ಯಾತ್ರೆ ಅಂತಂದ್ರೆ ವಿಜಯದ ಯಾತ್ರೆಯನ್ನು ಮಾಡಲಿಕ್ಕೆ ಇವರು ತನ್ನ ಸೈನ್ಯ ಸಮೇತನಾಗಿ ಎಲ್ಲಿ ಹೊಂಟ್ರು, ಇವರು ತಲಕಾಡಿನ ಮೇಲೆ ದಾಳಿಯನ್ನು ಮಾಡಲಿಕ್ಕೆ, ಯುದ್ಧವನ್ನು ಮಾಡಲಿಕ್ಕೆ ಹೊರಟರು. ನೋಡಿ, ಯುದ್ಧ ಎಲ್ಲೆಲ್ಲಿ ನಡೀತು ಅಂದ್ರೆ ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ನೋಡಿ, ಆ ಮಳವಳ್ಳಿ ಮತ್ತು ಮುಡುಕುತೊರೆಗಳ ಮೇಲೆ ಏನಾಯ್ತು ಅಂದ್ರೆ ಘನಘೋರವಾದಂತಹ ಯುದ್ಧ ಅಲ್ಲಿ ನಡೀತು. ಆಗ ಹೊಯ್ಸಳರ ಸೇನೆ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಹೊಯ್ಸಳರ ಸೇನೆ ಏನಾಯ್ತಪ್ಪ ಅಂತಂದ್ರೆ ಅವರ ಮೇಲೆ ಅತಿಯಾದಂತಹ ಪ್ರಭಾವವನ್ನು ಬೀರಿ ಯುದ್ಧವನ್ನು ಮಾಡಿದ್ದರಿಂದ ಹೊಯ್ಸಳರಿಗೆ ಅಲ್ಲಿ ವಿಜಯ ಸಂಭವಿಸಲಿಕ್ಕೆ ಕಾರಣವಾಯಿತು.
ಆದಿಯಮ ಯುದ್ಧದಲ್ಲಿ ಮಾಡಿದ. ನೋಡಿ, ಹೊಯ್ಸಳರಿಗೆ ಜಯ ಸಿಕ್ಕ ಹಾಗೆ ಅಲ್ವಾ ಮಕ್ಕಳೇ. ಆದಿಯಮ ಈತ ಯಾರಾಗಿದ್ದ? ತಲಕಾಡಿಗೆ ರಾಜಪ್ರತಿನಿಧಿಯಾಗಿ ಕುಲೋತ್ತುಂಗ ಚೋಳ ಈತನನ್ನು ನೇಮಕ ಮಾಡಿದ. ಹೀಗಾಗಿ ಆದಿಯಮ ಹೊಯ್ಸಳರ ಕೈಯಲ್ಲಿ ಸಿಕ್ಕಾಕೊಂಡು ಏನಾಗ್ಬಿಟ್ಟ? ಸತ್ತು ಹೋಗ್ಬಿಟ್ಟ. ಆ ಯುದ್ಧದಲ್ಲಿ ಮಡಿದ ಅಂದರೆ ಸತ್ತು ಹೋಗ್ಬಿಟ್ಟ. ಆತ ಸತ್ತೋದಂಥ ಸಂದರ್ಭದಲ್ಲಿ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ಯಾವಾಗ ಆದಿಯಮ ರಾಜಪ್ರತಿನಿಧಿಯಾಗಿ ನೇಮಕ ಆಗಿರ್ತಕ್ಕಂಥ ಆದಿಯಮ ಹೊಯ್ಸಳರ ಸೇನೆಯಲ್ಲಿ ಸತ್ತೋದ ಅನ್ನುವಂತಹ ಸುದ್ದಿ ತಿಳಿದು ಕೂಡಲೇ ಏನಾಯ್ತು? ಚೋಳ ಸೇನೆ ಅತ್ತ ಕಡೆ ಇತ್ತ ಕಡೆ ಏನಾಯಿತು? ಎಲ್ಲ ಕಡೆಯೂ ಕೂಡ ದಿಕ್ಕಾಪಾಲಾಗಿ ದಿಕ್ಕು ತೋಚದ ಹಾಗೆ ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ನೋಡಿ, ಅವಾಗ ಸುಲಭವಾಗಿ ಆದಿಯಮ ಸತ್ತೋಗ್ಬಿಟ್ಟ. ಆದಿಯಮ ಸತ್ತೋದಂಥ ಸುದ್ದಿ ತಿಳಿದಂತಹ ಸೈನಿಕರು ಅಂದರೆ ಚೋಳರ ಸೇನೆ ಸಂಪೂರ್ಣವಾಗಿ ದಿಕ್ಕು ತೋಚದ ಕಡೆ ಓಡೋದಂಥ ಸಂದರ್ಭದಲ್ಲಿ ತಲಕಾಡು ಸುಲಭವಾಗಿ ಯಾರಾಯಿತು? ವಿಷ್ಣುವರ್ಧನನ ಅಂದರೆ ಹೊಯ್ಸಳೇಶ್ವರನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜಯಕಾರ ಹಾಕಿತು. ಆವಾಗ ಏನು ಮಾಡಿಪ್ಪ ಅಂದ್ರೆ ಹೊಯ್ಸಳರ ಸಮಸ್ತ ಸೇನೆ ಏನಿತ್ತಲ್ಲ ಅದೆಲ್ಲ ವಿಷ್ಣುವರ್ಧನ ತಲಕಾಡು ಅನ್ನುವಂತಹ ಪ್ರದೇಶವನ್ನು ಗೆದ್ದಂತಹ ಖುಷಿಯಲ್ಲಿ ತಲಕಾಡುಗೊಂಡನಿಗೆ ಜಯವಾಗಲಿ, ತಲಕಾಡುಗೊಂಡನಿಗೆ ಜಯವಾಗಲಿ ಅಂತ ಜೈಕಾರವನ್ನು ಹಾಕಲಿಕ್ಕೆ, ಘೋಷಣೆಯನ್ನು ಹಾಕಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ನೋಡಿ, ಮುಂದೆ ಆ ತಲಕಾಡು ಅನ್ನುವಂತಹ ಒಂದು ಪ್ರದೇಶ ಈತ ಯಾರೋ ವಿಷ್ಣುವರ್ಧನ ಗೆದ್ಕೊಂಡ ಮುಂದೇನಾಗತ್ತೆ ಅನ್ನುವಂಥದ್ದನ್ನು ನೋಡೋಣ. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಯುದ್ಧದಲ್ಲಿ ಜೈಕಾರನ ಹಾಕಿದರು ವಿಷ್ಣುವರ್ಧನನಿಗೆ ಸಮಸ್ತ ಸೇನೆ, ಯಾರ್ದು? ಹೊಯ್ಸಳರ ಸಮಸ್ತ ಸೇನೆ. ಆಗ ಹಾಕಿದಂಥ ಸಂದರ್ಭದಲ್ಲಿ ಏನು ಹೇಳ್ತಾರಪ್ಪ ವಿಷ್ಣುವರ್ಧನ್ಗಂದ್ರೆ, ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆತನಿಗೆ ವಿಷ್ಣುವರ್ಧನಿಗೆ ಕೆಲವೊಂದು ಜನ ಏನು ಹೇಳ್ತಾರೆ, ಇಡೀ ತಲಕಾಡು ನಗರವನ್ನು ನಾವು ಗೆದ್ದಿದ್ದೀವಿ, ಇದರಲ್ಲಿರ್ತಕ್ಕಂತಹ ಅಪಾರ ಸಂಪತ್ತನ್ನು ನಾವು ದೋಚ್ಕೊಂಡು ಹೋಗೋಣ, ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ನೋಡಿ, ಅವಾಗ ಅವ್ರು ಏನು ಹೇಳ್ತಾರಪ್ಪ, ಅಪಾರ ಸಂಪತ್ತು ಏನೈತಲ್ಲ ತಲಕಾಡಿನಲ್ಲಿ ನಾವೆಲ್ಲರೂ ತೆಗೆದುಕೊಂಡು ಹೋಗೋಣ, ದೋಚ್ಕೊಂಡು ಹೋಗೋಣ ಅಂಥೇಳಿ ವಿಷ್ಣುವರ್ಧನನಿಗೆ ಹೇಳಿದಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆಸ್ಪದ ಅಂದರೆ ಅವಕಾಶ, ಅದಕ್ಕೆ ಅವ ಏನು ಹೇಳ್ತಾನೆ? ಬೇಡ ಅಂತ ಹೇಳ್ತಾನೆ. ಉದ್ದೇಶಿಸಿ ತನ್ನ ಮಾತುಗಳನ್ನು ಉದ್ದೇಶಿಸಿ, ಜನರನ್ನು ಉದ್ದೇಶಿಸಿ ತನ್ನ ಮಾತುಗಳನ್ನು ಯಾವ ರೀತಿಯಾಗಿ ಹೇಳ್ತಾನೆ ನೋಡಿ ವಿಷ್ಣುವರ್ಧನ. ಕೆಚ್ಚದೆಯ ಕಟ್ಟಾಳುಗಳೇ, ತನ್ನ ಇಡೀ ಸಮಸ್ತ ಸೈನ್ಯವನ್ನು ಏನು ಮಾಡ್ತಾ ಇದ್ದಾನೆ? ಹೊಗಳ್ತಾ ಇದ್ದಾನೆ. ಯಾಕಂದ್ರೆ ಆತನಿಗೆ ಇಡೀ ಜಯವನ್ನು ತಂದು ಕೊಟ್ಟಕ್ಕೆ ಒಂದು ಪ್ರಮುಖ ಕಾರಣೀಕರ್ತರು ಯಾರು? ಆತನ ಸಮಸ್ತ ಸೇನೆ. ಹೀಗಾಗಿ ಅವ್ರಿಗೆ ಏನಂತ ಕರಿತಾ ಇದ್ದಾನೆ? ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ನೋಡಿ, ಕೆಚ್ಚದೆಯ ಕಟ್ಟಾಳುಗಳನ್ನು ಇಡೀ ಸಮಸ್ತ ಸೈನ್ಯ ಉದ್ದೇಶ ಮಾತನಾಡಿರ್ತಕ್ಕಂತಹ ವಿಷ್ಣುವರ್ಧನ, ಇದು ಇವತ್ತು ನಾವು ಏನು ತಲಕಾಡನ್ನು ಗೆದ್ದಿದ್ದೀವಲ್ಲ, ಇದು ನಮ್ಮ ವಿಜಯದ ದಿನ. ಹೌದು, ನಾವು ಗೆದ್ದಿದ್ದೀವಿ ಅನ್ನುವಂತಹ ಖುಷಿಯ ಬರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಇದು ನಾವು ನಿಜವಾಗಿಯೂ ನಾವು ಗೆದ್ದಿದ್ದೀವಿ, ಇದು ನಮಗೆ ಒಂದು ಪರೀಕ್ಷೆಯ ಒಂದು ದಿನ ಆಗಿರ್ಬೋದು, ಒಂದು ಸಮಯ ಆಗಿರ್ಬೋದು, ವೇಳೆ ಆಗಿರ್ಬೋದು ಅಂತ ಹೇಳ್ತಾ. ಆದ್ದರಿಂದ ಎಷ್ಟೇ ಸ್ಥಾನ, ಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ನೋಡಿ, ಏನು ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಆತನ ಸಮಸ್ತ ಸೈನ್ಯಕ್ಕೆ ಇದು ನಮಗೆ ನಿಜವಾಗ್ಲೂ ಸತ್ವ ಪರೀಕ್ಷೆನೇ ಹೌದು. ನಾವು ಇವತ್ತು ವಿಜಯವನ್ನು ಸಾಧಿಸಿದ್ದೀವಿ, ಇಡೀ ಸಾಮ್ರಾಜ್ಯದ, ಇಡೀ ತಲಕಾಡು ಅನ್ನೋಂಥ ಒಂದು ಪ್ರದೇಶವನ್ನು ನಾವು ಗೆದ್ಕೊಂಡಿದ್ದೀವಿ ನಿಜ. ಆದ್ರೆ ನಾವು ಏನು ಮಾಡಬಾರ್ದು? ಮೈ ಮರಿಬಾರದು. ಎಷ್ಟೇ ಸ್ಥಾನಮಾನವನ್ನು ಪಡ್ಕೊಂಡ್ರು, ಎಷ್ಟೇ ಪದವಿಗಳನ್ನ ಪಡ್ಕೊಂಡ್ರು, ಪ್ರಶಸ್ತಿಗಳನ್ನ ಪಡ್ಕೊಂಡ್ರೂ ಕೂಡ ನಾವು ನಮ್ಮಲ್ಲಿರ್ತಕ್ಕಂತಹ ಮಾನವನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂತಹ ಮಾನವೀಯ ಗುಣಗಳನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು, ಗಾಳಿಯಲ್ಲಿ ಅದನ್ನು ತೂರಿ ಬಿಡಬಾರದು.
ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ನೋಡಿ ಎಷ್ಟು ಅದ್ಭುತವಾದಂತಹ ಮಾತನ್ನು ಹೇಳ್ತಾ ಇದೆ ಅಂತ ತನ್ನ ಸೈನ್ಯಕ್ಕೆ ವಿಷ್ಣುವರ್ಧನ. ಇಲ್ಲೇನು ಸೆರೆ ಸಿಕ್ಕಂಥ ಏನು ಕೆಲವೊಂದು ಜನ ಚೋಳರ ಸೇನೆ ಏನು ನಮಗೇನು ಕೆಲವೊಂದು ಜನ ಸಿಕ್ಕಿತ್ತಲ್ಲ, ಆ ಯುದ್ಧದಲ್ಲಿ ಸಿಕ್ಕಂತಹ ಸೈನಿಕರ ಮೇಲೆ ನಾವೇನು ಮಾಡ್ಬಾರ್ದು, ನಮ್ಮ ಮಾನವೀಯ ಗುಣಗಳನ್ನು ಮರೆತು ನಾವು ಅವ್ರ ಮೇಲೆ ದೌರ್ಜನ್ಯವನ್ನು ನಡೆಸಬಾರ್ದು. ಅದು ನಮ್ಮ ಯೋಧ ಧರ್ಮ ಅಲ್ಲ, ಅದು ಯುದ್ಧ ಮಾಡುವವರ ನೀತಿ ನಿಯಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಅದಷ್ಟೇ ಏನು ಹೇಳ್ತಾರಪ್ಪ, ಈ ಸೋತಂತಹ ಈ ಚೋಳ ಸಾಮ್ರಾಜ್ಯ ಏನಿದೆಯಲ್ಲ ಅದನ್ನು ನಾವು ಏನು ಮಾಡ್ಬೋದು, ಲೂಟಿ ಮಾಡುವುದು. ಈ ತಲಕಾಡು ಅನ್ನುವಂತಹ ಪ್ರದೇಶ ಏನೈತಲ್ಲ ಅದನ್ನು ಕೂಡ ನಾವು ಲೂಟಿ ಮಾಡುವುದು ನಮ್ಮ ನಿಜವಾದ ಯುದ್ಧ ಧರ್ಮ ಅಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ನೋಡಿ ಇಲ್ಲೇನು ಇಷ್ಟೊಂದು ಜನ ಏನು ಸಿಕ್ಕತ್ತಲ್ಲ ಅದೆಲ್ಲರೂ ಚೋಳರ ಸೇನೆ, ಈ ತಲಕಾಡು ಸೇನೆ ಅಂತೇಳಿ ನಾವು ಅನ್ಕೋಬಾರ್ದು. ಇವರೆಲ್ಲರೂ ಕೂಡ ನಮ್ಮವರೇ, ನಮ್ಮ ಹಾಗೆ ಅವರು ಕೂಡ ಮನುಷ್ಯರೇ, ನಮ್ಮಲ್ಲಿರ್ತಕ್ಕಂತಹ ಮಾನವೀಯ ಗುಣಗಳು ಅವರಿಗೂ ಕೂಡ ಇದಾವೆ ಅಂತೇಳಿ ಅಂದ್ಕೊಂಡು ನಾವೇನು ಮಾಡಬೇಕು, ಅವರನ್ನು ನಮ್ಮವ್ರು ಅಂತೇಳಿ ನಾವು ನಮ್ಮವರ ಹತ್ರ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು, ಅಂದರೆ ಅವರನ್ನು ನಡೆಸಿಕೊಳ್ಬೇಕು. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ. ನೋಡಿ ಅವರ ಮನೋಭೀತಿಯನ್ನು ಅಂತಂದ್ರೆ ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಯನ್ನು, ಭೀತಿಯನ್ನು ನಾವೇನು ಮಾಡಬೇಕು, ದೂರ ಮಾಡಬೇಕು. ಆಗ ಆ ದೂರ ಮಾಡಿದ ಸಂದರ್ಭದಲ್ಲಿ ನಾವು ಅಲ್ಲಿ ಏನಾಗತ್ತೆ, ಆ ಸಾಮ್ರಾಜ್ಯ ಶಾಂತಿ ಸ್ಥಾಪನೆ ಆಗತ್ತೆ. 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಈ 4 ದಿನ ಕಳೀಲಿ, ನಾವು 4 ದಿನ ಕಳೆದಾದ್ಮೇಲೆ ಏನು ಮಾಡೋಣ, ಮರಳಿ ಮತ್ತು ನಾವು ನಮ್ಮ ರಾಜಧಾನಿಗೆ ನಮ್ಮ ಸಮಸ್ತ ಸೇನೆಯೊಂದಿಗೆ ನಾವೆಲ್ಲರೂ ಹೋಗೋಣ ಅಂತ ವಿಷ್ಣುವರ್ಧನ ತನ್ನ ಸಮಸ್ತ ಸೇನೆಗೆ ಹೇಳ್ತಾನೆ. ಆತ ಹೇಳಿದಂತಹ ಸಂದರ್ಭದಲ್ಲಿ ಮುಂದೇನಾಗತ್ತೆ ಅನ್ನೋದನ್ನು ನೋಡಿ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ನೋಡಿ ಮಕ್ಕಳೇ, ಪ್ರಜಾಪಾಲಕನಾಗಿರ್ತಕ್ಕಂಥ ವಿಷ್ಣುವರ್ಧನ ಯಾವಾಗ ವಿಷ್ಣುವರ್ಧನ ತನ್ನ ಮನಸ್ಸಿನ ಆಸೆಗಳನ್ನ, ತನ್ನ ಮನದ ಇಂಗಿತವನ್ನು ತನ್ನ ಸಮಸ್ತ ಸೇನೆಗೆ ಹೇಳ್ತಾನಲ್ಲ, ಹೇಳಿದಂಥ ಸಂದರ್ಭದಲ್ಲಿ ಆತನ ಮಾತುಗಳು ಎಲ್ಲರಿಗೂ ಕೂಡ ಹಿಡಿಸ್ತತಿ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ನೋಡಿ ಆಗ ವಿಷ್ಣುವರ್ಧನ ತನ್ನ ಮನಸ್ಸಿನ ಇಂಗಿತವನ್ನು, ತನ್ನ ಮನೋಭಿಲಾಷೆಯನ್ನು ಹೇಳಿದ ತಕ್ಷಣ ಅವಾಗ ಏನು ಮಾಡ್ರ, ಅವರ ಮಂತ್ರಿ ಆಗಿರ್ತಕ್ಕಂತಹ ಯಾರು ಮಹಾಮಂತ್ರಿ ಗಂಗರಾಜ ಮತ್ತು ದಂಡಾಧೀಶನಾಗಿರ್ತಕ್ಕಂತಹ ತುಂಗದೇವ ಏನು ಮಾಡ್ತಾರೆ, ಒಪ್ಪಿಗೆಯನ್ನು ಕೊಡ್ತಾರ, ಒಪ್ಪಿಗೆಯನ್ನು ಸೂಚಿಸ್ತಾರ. ಅನುಮೋದಿಸು ಅಂತಂದ್ರೆ ಏನು, ಒಪ್ಪಿಗೆಯನ್ನು ಕೊಡುವುದು ಅಥವಾ ಒಪ್ಪಿಗೆಯನ್ನು ಸೂಚಿಸುವುದು ಅಂಥೇಳಿ ಅರ್ಥ. ಮುಂದೇನಾಗತ್ತೆ ನೋಡಿ. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾ ದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜ ಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು, ದುಷ್ಟರು ದೊಂಬಿ ಏಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಕೇಳಿ ಬರದಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಾಚಾರದಿಂದ ತಿಳಿಯುತ್ತಿದ್ದಳು. ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ನೋಡಿ ಮಕ್ಕಳೇ, ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾ ದೇವಿ. ನೋಡಿ ಈ ರಾಜಧಾನಿಯಲ್ಲಿ ಅಂದರೆ ಈ ದ್ವಾರ ಸಮುದ್ರದಲ್ಲಿ ರಾಜ ಏನಾಗಿರ್ತಾನ, ವಿಷ್ಣುವರ್ಧನ ತನ್ನ ಸಮಸ್ತ ಸೇನೆ ಜೊತೆಗೆ ತಲಕಾಡಿನಲ್ಲಿ ವಿಜಯವನ್ನು ಸಾಧಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವಾಗ ಇಡೀ ಸಾಮ್ರಾಜ್ಯವನ್ನು ಸಂರಕ್ಷಣೆಯನ್ನು ಮಾಡಲಿಕ್ಕೆ ನಿಂತವಳು ಯಾರು, ಆತನ ರಾಣಿ. ಇವಳಿಗೆ ನಾಟ್ಯ ಮಯೂರಿ ಅಂತಾನೆ ಹೆಸರು ಇತಿಹಾಸದಲ್ಲಿ ಶಾಂತಲಾದೇವಿ. ಇಡೀ ಸಾಮ್ರಾಜ್ಯವನ್ನು ಆತ ಇಲ್ಲದಂಥ ಸಂದರ್ಭದಲ್ಲಿ ತನ್ನ ಕೈಯಲ್ಲೇ ತನ್ನ ಆಳ್ವಿಕೆಯನ್ನು ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಿರ್ತಾಳೆ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜ ಕುಮಾರ ಉದಯಾದಿತ್ಯ. ನೋಡಿ ಈ ಉದಯಾದಿತ್ಯ ಯಾರಪ್ಪ ಅಂತಂದ್ರೆ ವಿಷ್ಣುವರ್ಧನನ ತಮ್ಮನಾಗಿರ್ತಾನೆ. ರಾಜ ಇಲ್ಲಿರುವಂಥ ಸಂದರ್ಭದಲ್ಲಿ ತನ್ನ ಅಣ್ಣನ ಹೆಂಡತಿ ಆಗಿರ್ತಕ್ಕಂತಹ ಶಾಂತಲಾದೇವಿಗೆ ಏನು ಮಾಡ್ತಾನೆ, ಇಡೀ ಸಾಮ್ರಾಜ್ಯದ ನೆರವನ್ನು ನೀಡುವುದು, ಸಹಾಯ ಹಸ್ತವನ್ನು ಮಾಡುವುದು ಕೈ ನೇಮಿತನಾದವನು ಯುವರಾಜಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು, ದುಷ್ಟರು ದೊಂಬಿ ಏಳುವುದು ಸಹಜ. ನೋಡಿ ಈಗ ಒಂದು ಸಾಮ್ರಾಜ್ಯ, ಆ ಸಾಮ್ರಾಜ್ಯದಲ್ಲಿ ರಾಜನೇ ಇಲ್ಲ ಅನ್ನುವಂಥ ಸಂದರ್ಭ, ಬೇರೆ ಪಕ್ಕದ ರಾಜ್ಯದಿಂದ ಪಾಳೆಗಾರ ಆಗಿರ್ಬೋದು ಅಥವಾ ರಾಜರಿಗೆ ತಿಳಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಹೇಗಿದ್ರೂ ರಾಜ ಇಲ್ಲ, ರಾಜನ ಜೊತೆ ಆತನ ಸಮಸ್ತ ಸೇನೆನೂ ಕೂಡ ಇಲ್ಲ, ನಾವು ಹೇಗಾದರೂ ಮಾಡಿ ಇಡೀ ರಾಜ್ಯವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು, ನಮ್ಮ ವಶ ಮಾಡ್ಕೊಳ್ಬೇಕು ಅಂತ ಹಲವಾರು ಜನರು ವಂಚನ ಹಾಕ್ತಿರ್ತಾರೆ, ಸಂಚನ ಮಾಡ್ಕೊಳ್ತಿರ್ತಾರೆ. ಅವಾಗ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಡೀ ಸಮಸ್ತ ಸೇನೆ ಇಲ್ಲ ಅಂತ ಹೇಳುವಂಥ ಸುದ್ದಿ ತಿಳಿದಂಥ ಸಂದರ್ಭದಲ್ಲಿ ಪಾಳೆಗಾರರು, ದುಷ್ಟರು ಎಲ್ಲರೂ ದೊಂಬಿ ಅಂದರೆ ಗಲಾಟೆ ಹೇಳುವುದು ಅಥವಾ ಗದ್ದಲ ಮಾಡುವುದು ಸಹಜ ಆಗಿರುತ್ತೆ. ಆದರೆ ಮಹಾರಾಣಿಯವರು
ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವು ಕೇಳಿ ಬರದಾಯಿತು. ನೋಡಿ ಆಗೇನಾಗಿಬಿಡತ್ತಪ್ಪ ಅಂದರೆ ಏಕ್ದಮ್ ನಿಶಬ್ದವನ್ನು ಹೊಂದಿಬಿಡುತ್ತೆ. ಯಾಕಪ್ಪ ಅಂತಂದ್ರೆ ಇಡೀ ಸಾಮ್ರಾಜ್ಯದಲ್ಲಿ ರಾಜ ಇಲ್ಲೇ ಇರ್ಬೋದು, ಆದರೆ ರಾಜ್ಯದ ಇಡೀ ಸಮಸ್ತ ಉಸ್ತುವಾರಿಯನ್ನು ಯಾರು ನೋಡ್ಕೊಳ್ತಾ ಇದ್ದಾರೆ? ಆತನ ರಾಣಿ ಅಂದರೆ ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ ಅವಳು ಹೇಗೆ ನೋಡ್ಕೊಳ್ತಾ ಇದ್ದಾರಪ್ಪ, ದಂಡವನ್ನು ಹಿಡ್ಕೊಂಡು ಕುಳಿತುಕೊಂಡದಾಳ ಅನ್ನುವಂಥ ಸುದ್ದಿ ಕೇಳಿದ ತಕ್ಷಣ ಏನ್ಲಕ್ಕರು ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಅಂದರೆ ಯಾವುದೇ ಗದ್ದಲ ಆಗಲಿ ಗಲಾಟೆ ಆಗಲಿ ಮಾಡುವುದಿಲ್ಲ. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿಯುತ್ತಿದ್ದಳು. ಆವಾಗ ಈ ಮಹಾರಾಣಿ ಶಾಂತಲಾದೇವಿ ಏನು ಮಾಡ್ತಾ ಇದ್ವ, ಅಲ್ಲಿ ನೇಮಕವನ್ನು ಮಾಡಿದಂತಹ ಗುಪ್ತಚಾರರಿಂದ ಇವಳು ಏನು ಮಾಡ್ತಾ ಇದ್ಲು, ಇಡೀ ಸಾಮ್ರಾಜ್ಯದ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ಲು. ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ನೋಡಿ ಅವಾಗವಾಗ ಇವಳು ಏನು ಮಾಡ್ತಾ ಇದ್ಲಪ್ಪ ಅಂದ್ರೆ ತನ್ನ ವೇಷಭೂಷಣವನ್ನು ಬದಲವನ್ನು ಮಾಡಿಕೊಂಡು ವೇಷವನ್ನು ಮರೆಸಿಕೊಂಡು ಏನು ಮಾಡ್ತಾಳೆ, ದೇಶದ ಒಳಭಾಗಗಳಲ್ಲಿ ಏನಾಗಿದೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಇವಳು ಸಂಚರಿಸ್ತಾ ಬರ್ತಾ ಇದ್ಲು, ಹೋಗಿ ನೋಡಿಕೊಂಡು ಬರ್ತಾ ಇದ್ಲು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ, ಇಲ್ಲಿವರೆಗೂ ಮಾತ್ರ ಅಭ್ಯಾಸವನ್ನು ಮಾಡೋಣ. ಇಲ್ಲಿವರೆಗೂ ನನ್ನ ತರಗತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಮುಂದುವರೆದಂತಹ ಭಾಗವನ್ನು ನಾಳೆ ದಿನ ತರಗತಿಯಲ್ಲಿ ಮುಂದುವರಿಸೋಣ. ಇಲ್ಲಿವರೆಗೆ ನನ್ನ ತರಗತಿಯನ್ನು ನೀವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.